ಸಕಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಸಾರ್ವಜನಿಕರ ಮನೋರಂಜನೆಗಾಗಿ ಅಳವಡಿಸಿದ್ದ ಜಾಯಿಂಟ್ ವೀಲ್, ಟೊರೊಟೊರೋ ಹಾಗೂ ಕೊಲಂಬಸ್ ಸಾಹಸ ಕ್ರೀಡೆಗಳಿಗೆ ಹೈಕೋರ್ಟ್ ತಡೆ ನೀಡಿದೆ. ಈ ಅನಿರೀಕ್ಷಿತ ಬೆಳವಣಿಗೆಯಿಂದ ಗುತ್ತಿಗೆದಾರ ಪ್ರವೀಣ್ ಅವರು ಆತಂಕಕ್ಕೆ ಒಳಗಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟದ ಭೀತಿ ಎದುರಿಸುತ್ತಿದ್ದಾರೆ. 67ನೇ ಸಕಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಿದ್ದಾರೆ. ಪ್ರವೀಣ್ ಅವರು ಗರಿಷ್ಠ 36.40 ಲಕ್ಷ ರೂಪಾಯಿಗೆ ಟೆಂಡರ್ ಕೂಗಿ ಸಾಹಸ ಕ್ರೀಡೆಗಳ ನಡೆಸಲು ತಯಾರಿ ಮಾಡಿಕೊಂಡಿದ್ದಾರೆ. ಜಿಎಸ್ಟಿ ಸೇರಿ ಪುರಸಭೆಗೆ 40 ಲಕ್ಷ ರೂಪಾಯಿ ಪಾವತಿಸಿದ್ದಾರೆ. ಜೊತೆಗೆ ಸಾಹಸ ಕ್ರೀಡೆಗಳ ಅಳವಡಿಕೆ, ಜಾಗ ಸಮತಟ್ಟು ಹಾಗೂ ವಿವಿಧ ಕೆಲಸಗಳಿಗೆ ಅಂದಾಜು 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಜಾಯಿಂಟ್ ವೀಲ್ ಸೇರಿ ಇತರ ಆಟಿಕೆಗಳನ್ನು ಅಳವಡಿಸಿರುವ ಜಾಗ ಹೇಮಾವತಿ ನದಿ ದಡದಲ್ಲಿದೆ. ಭಾರದ ವಸ್ತುಗಳಿಂದ ಮಣ್ಣು ಕುಸಿಯುವ ಸಾಧ್ಯತೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ಮನೋರಂಜನಾ ಚಟುವಟಿಕೆಗೆ ತಡೆ ನೀಡಬೇಕೆಂದು ಖಾಸಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಶುಕ್ರವಾರ ಕೋರ್ಟ್ನಿಂದ ತಡೆಯಾಜ್ಞೆ ಬಂದಿರುವುದರಿಂದ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಆಟಗಳನ್ನು ಬಂದ್ ಮಾಡಿಸಿದ್ದಾರೆ. ಹೀಗಾಗಿ ಗುತ್ತಿಗೆದಾರ ಪ್ರವೀಣ್ ಚಿಂತಾಕ್ರಾಂತರಾಗಿದ್ದಾರೆ. ನಾವು ಅಮ್ಯೂಸ್ಮೆಂಟ್ ಗುತ್ತಿಗೆದಾರರು ಮಾತಾಡ್ತಾ ಇರೋದು. ನಮಗೆ ಇಲ್ಲಿ ಸಕಲೇಶ್ವರ ಜಾತ್ರೆ ಪ್ರಯುಕ್ತ 22ನೇ ತಾರೀಕು ನಮಗೆ ಪುರಸಭೆಯಿಂದ ಒಂದು ಟೆಂಡರ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದ್ರ ಪ್ರಯುಕ್ತ ನಾವು ಅದಕ್ಕೊಂದು ಅಪ್ಲೈ ಮಾಡಿಬಿಟ್ಟು ಪುರಸಭೆಯಲ್ಲಿ ನಾವು ಎಲ್ಲರಿಗಿಂತ ಅತಿ ಹೆಚ್ಚಿನ ಮೊತ್ತದಲ್ಲಿ ನಾವು ಟೆಂಡರ್ನ ಕೂತ್ಕೊಂತೀವಿ. ಅಲ್ಲಿ ನಮಗೆ ಮೆನ್ಷನ್ ಮಾಡಿಕೊಟ್ಟಿದ್ದು ಪುರಸಭೆ ವತಿಯಿಂದ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ಪ್ರತಿಯೊಂದು ಆಟಾಟಕ್ಕೆ ಮಕ್ಕಳ ಐಟಮ್ ಆಗಿರ್ಬೋದು, ಫುಡ್ ಐಟಮ್ ಆಗಿರ್ಬೋದು, ಎಲ್ಲವನ್ನು ನಮಗೆ ಸೇರಿಸಿ ಅದರಲ್ಲಿ ಮೆನ್ಷನ್ ಮಾಡಿ ನಮಗೆ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಮಗೆ 27ನೇ ತಾರೀಕು ನಮಗೆ ಟೆಂಡರ್ ನಮಗೆ ಆಗುತ್ತೆ. 36,40,000 ರೂಪಾಯಿಗೆ ಟೆಂಡರ್ ಪ್ಲಸ್ ವಿತ್ ಜಿಎಸ್ಟಿ ಸೇರಿ 42,60,000 ರೂಪಾಯಿನ ನಾವು ಪುರಸಭೆಗೆ ನಾವು ಪೇಮೆಂಟ್ ಅನ್ನ ಮಾಡಿರ್ತೀವಿ. ಪ್ಲಸ್ ಅದ್ರ ಜೊತೆಗೆ 42,60,000 ಜೊತೆಗೆ ನಮಗೆ ಇತ್ಯಾದಿ ನಾವು ಇದನ್ನೆಲ್ಲ ಸೆಟ್ ಮಾಡ್ಲಿಕ್ಕೆ ಒಂದು 15ರಿಂದ 20 ಲಕ್ಷ ರೂಪಾಯಿ ಅಡಿಷನಲ್ ಆಗಿ ಖರ್ಚು ಬಂದಿರುತ್ತೆ. ನಮಗೆ ನಿನ್ನೆಯಿಂದ ನಮಗೆ 12ನೇ ತಾರೀಕಿನಿಂದ 27ನೇ ತಾರೀಕುವರೆಗೂ ನಮಗೆ ಅನುಮತಿಯನ್ನ ಕೊಟ್ಟಿರ್ತಾರೆ. ಯಥಾ ಪ್ರಕಾರ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟು 12ನೇ ತಾರೀಕು ನಾವು ನಿನ್ನೆ 13ನೇ ತಾರೀಕಿಂದ ಚಾಲು ಮಾಡಿರ್ತೀವಿ. ಚಾಲು ಮಾಡಿದ ನಂತರ ಒಂದು ದಿವಸ ಆಗಿರ್ತದೆ ಚಾಲು ಆಗಿ ಅಷ್ಟೇನೆ. ಅದಾದ ನಂತರನೇ ಬಂದ್ಬಿಟ್ಟು ನಿಮಗೆ ವಿರುದ್ಧ ತಂದಿರೋಷ್ಟೇ ಇದು ಊರ್ ಜಾತ್ರೆ ನಡಿಬೇಕಾದ್ರೆ ಅದು ಒಂದು ವಾರ ಜಾತ್ರೆ ಇರೋಂಥದ್ದು. ಯಾವುದೇ ಕಾರಣಕ್ಕೂ ಸ್ಟೇ ಸಿಕ್ಕಬಾರ್ದು, ಕೊಡಬಾರ್ದು, ತರಬಾರ್ದು. ಬೇರೆಯವರು ಯಾವ್ದಕ್ಕೂ ಅದನ್ನೆಲ್ಲ ಪ್ರವೇಶ ಮಾಡಿ ಇಲ್ಲಿಂದ ಕಿರುಕುಳ ಕೊಡಬಾರ್ದು. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು. ಅವರ ಬೆನಿಫಿಟ್ಗೋಸ್ಕರ ಈ ಜಾತ್ರೆಗೆ ಸ್ಟೇ ತಂದು ಸುಮ್ಮನೆ ಹಿಂಸೆ ಕೊಡ್ತಾರಂತ ವಿಚಾರ ಇದು. ಇದು ನಿಜವಾಗೂ ತಪ್ಪು, ಕೊಡಬಾರ್ದು. ಅದರಿಂದ ಇಲ್ಲಿ ಪಾಪ ಏನೋ ಊರು ವರ್ಷಕ್ಕೊಂದು ಜಾತ್ರೆ ನಡೆಯುವಂಥದ್ದು, ಅದಕ್ಕೂ ಉದ್ದೇಶಪೂರ್ವಕ ತೊಂದರೆ ಕೊಡೋ ಅಂಥದ್ದು ಸರಿಯಲ್ಲ. ಯಾರ 4 ಜನ ಅವರ ಸ್ವಂತಕ್ಕಾಗಿ ಅವರ ಒಂದು ಲಾಭಕ್ಕಾಗಿ ಮಾಡ್ತಾ ಇರೋ ಕೆಲಸ ಇದೆ ಅಂತ ಹೇಳ್ಬೋದು. ಈಗ ನಾವು ನಮ್ಮ ಮಕ್ಕಳೆಲ್ಲ ಬಂದಿದ್ದು ಜಾತ್ರೆ ನೋಡಕ್ಕೆ ಅಂತ, ಜಾಯಿಂಟ್ ಮತ್ತೆ ಚೇರಿಂದ ಇನ್ನೊಂದು ಮಕ್ಕಳಿಗೆ ಮನರಂಜನೆ ಆಗುವಂಥದ್ದು ಏನೂ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಇದು ಕಾನೂನಿಗೆ ವಿರೋಧವಾಗಿರುವಂಥದ್ದು. ಇದನ್ನ ತಕ್ಷಣ ಸ್ಟಾರ್ಟ್ ಮಾಡಬೇಕು.